ನಾವಿನ್ ಮುಂದೆ ಅವ್ರ ಜೊತೆ ಇರೋದು ಕರೆಕ್ಟ್ ಅಲ್ಲ ಅತ್ತೆ. ನಾವಾದಷ್ಟು ಬೇಗ ಅವರಿಂದ ದೂರ ಆಗ್ಬೇಕು. ಈ ಕುಟುಂಬ 2 ಭಾಗ ಆಗಿ ಉಳ್ಕೊಂಡ್ರೇನೆ ಎಲ್ರಿಗೂ ಇಲ್ಲಿ ಗೌರವ ಸಿಗೋದು. ಅತ್ತೆ, ಈಗ್ಲೇ ನಾನು ಬೇರೆ ಮನೆನ ಹೋಗಿ ಹುಡುಕ್ತೀನಿ. ನಾವ್ ಇವಾಗ ಹೋದ್ರೇನೆ ಅವರಿಗೆ ನಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ನಮ್ಮೆಲ್ರೂ ಲಗೇಜ್ ಕೂಡ ರೆಡಿ ಮಾಡ್ತೀನಿ. ಅನನ್ಯ, ನಾವೆಲ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ. ಈ ನನ್ ಗಂಡ ಒಬ್ಬ ನ್ಯಾಷನಲ್ ಹೈವೇ ಮೇಲೆ ಸ್ಪೀಡ್ ಬ್ರೇಕ್ ಹಾಕೋತರ ಏನಾದ್ರೂ ಒಂದ್ ಹೇಳಿ ನನ್ ಪ್ಲಾನ್ ನ ಮತ್ತೆ ಹಾಳು ಮಾಡ್ತಾನೆ. ಏನಕ್ರಿ ಹೋಗ್ಬಾರ್ದು? ಇಲ್ಲಿ ತಪ್ಪು ಮಾಡ್ತಿರೋದು ದರ್ಶನ್. ಅದಕ್ಕೆ ಅನನ್ಯ, ಅವನು ಶರಣ್ಯನ್ಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾನೆ. ಅದಕ್ಕೆ ಅನನ್ಯ, ಅದೇ ರೀ, ಹೌದು ಅಂತ ಇದ್ದೀನಿ. ಸೊ ಈಗ ಶರಣ್ಯನ್ ಲೈಫು ತುಂಬಾ ಅಪಾಯದಲ್ಲಿದೆ. ಅವಳು ಎಲ್ಲಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಅಲ್ಲಿವರೆಗೂ ಈ ವಿಷಯನ ಇಲ್ಲೇ ಬಿಟ್ಬಿಡು ಅನನ್ಯ. ಅದು ಹಾಗಲ್ಲ ರೀ. ಹೌದಮ್ಮ, ನೀನು ನಮ್ಮ ಸೊಸೆಯಾಗಿ ನಮ್ಮ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಿದೀಯಾ, ಎಷ್ಟು ನೋವು ಪಡ್ತಿದ್ಯಾ ಅಂತ ನಮಗೂ ಅರ್ಥ ಆಗುತ್ತಮ್ಮ. ಆದರೆ ಎಷ್ಟೇ ಅನ್ಕೊಂಡ್ರು, ಬೇರೆ ಆಗೋಣ ಅನ್ಕೊಂಡ್ರು, ಈ ಕುಟುಂಬ ಮಾತ್ರ ನಮಗೆ ಯಾವತ್ತಿಗೂ ಬೇರೆಯವ್ರ ಥರ ಅಲ್ಲ ಅಲ್ವಮ್ಮ. ಅನನ್ಯ, ಶರಣ್ಯ ನಿನ್ ತಂಗಿ, ಅದನ್ನ ಯಾವತ್ತೂ ಮರಿಬೇಡ. ಅವಳು ಎಲ್ಲೇ ಇದ್ರೂ ಕೂಡ ನಾವು ಹೇಗಾದರೂ ತಿಳ್ಕೊಳ್ಳೇಬೇಕು. ಮತ್ತೆ ಶರಣ್ಯ ಮತ್ತೆ ದರ್ಶನ್ ಸಂಸಾರ ಒಂದಾಗಬೇಕು. ಅಲ್ಲಿವರೆಗೂ ನಾವಿಲ್ಲೇ ಇರೋಣ, ಓಕೆನಾ? ಓಕೆ ರೀ. ಗುಡ್. ನಿಮ್ಮಾತೆ ನನಗೆ ವೇದವಾಕ್ಯ. ರಾಮನ್ ಹಿಂದೆ ಸೀತೆ ತರ. ನೀವೇನ್ ಹೇಳ್ತಿರೋ ಅದೇ ನನಗ್ ಶಾಸನ. ಅಯ್ಯೋ, ನನ್ ದಡ್ಗಂಡ, ಎಲ್ಲೋ ಸಿಗಾಕೊಂಡೆ ನೀ ನನ್ಗೆ. ಈ ಮನೆನ ಒಡ್ದಾಕದಕ್ಕೆ ಪ್ಲಾನ್ ಮೇಲೆ ಪ್ಲಾನ್ ಪೇಪರ್ ಮೇಲೆ ಬರಿತಾ ಇದ್ರೆ ನೀನ ಪೇಪರ್ನೇ ಪೇಪರ್ ಬೋಟ್ ಮಾಡ್ಕೊಂಡು ಆಟಾಡ್ತಿದ್ಯಲ್ಲೋ. ಏನ್ರಿ? ಏನ್ ಗೀತಾ? ಅಳಿಯಂದ್ರು ಪರಿಸ್ಥಿತಿ ನೋಡ್ತಿದ್ರೆ ಏನೋ ಸರಿ ಇಲ್ಲ ಅನಿಸ್ತಿದೆ ರೀ. ಏನ್ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ. ಇನ್ನಾವ್ ಸುಮ್ನಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಬನ್ರಿ, ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಹೌದು ಗೀತಾ, ಇಲ್ಲಿವರೆಗೂ ಬಂದ್ಮೇಲೆ ಇದನ್ನ ಪೊಲೀಸರಿಗೆ ತಿಳಿಸಿ ಬಗೆಹರಿಸೋದೇ ಒಳ್ಳೇದು. ನಡಿ. ವಾವ್, ಗ್ರೇಟ್ ಐಡಿಯಾ. ನನಗೆ ನನ್ ಗಂಡ ಸಡನ್ ಆಗಿ ಸ್ಪೀಡ್ ಬ್ರೇಕರ್ ಹಾಕಿದ ಮಾತ್ರಕ್ಕೆ ನಾನ್ ನಿಂತ್ಕೋಬಿಡ್ತೀನಾ? ಅವ್ರ ಐಡಿಯಾನೇ ಫಾಲೋ ಮಾಡಿ ಹೊಸ ಪ್ಲಾನ್ ಇಂದ ಅಟ್ಯಾಕ್ ನ ಶುರು ಮಾಡ್ತೀನಿ. ಫೈನಲಿ ನಾನ್ ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಸರ್ ಪ್ಲೀಸ್ ಸರ್, ಸರ್ ಹೊಡಿಬೇಡಿ ಸರ್, ಸರ್ ಹೀಗೆ ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಸರ್. ಸರ್ ಬೇಡ ಸರ್, ಸರ್ ಹೊಡಿಬೇಡಿ ಸರ್, ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿತೀನಿ ಸರ್, ಸರ್ ಬೇಡ ಸರ್, ಸರ್ ಬೇಡ ಸರ್. ಏನೋ ಸತ್ ಹೋಗ್ತೀಯಾ? ಸತ್ ಹೋಗು. ಯಾರಿಗ್ ಪ್ರಯೋಜನ ಇದೆಯೋ ನಿನ್ನಿಂದ? ಹೆಂಡತಿಗೆ ಹಿಂಸೆ ಕೊಡ್ತೀಯೇನೋ? ಸಾಯ ನನ್ನ ಮಗನೇ. ಅಯ್ಯೋ ಅಮ್ಮ, ಸರ್ 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 ಹೊಡಿಬೇಡಿ ಸರ್, ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ ಹೊಡಿತಿದ್ರೆ ನೋವಾಗ್ತಿದ್ಯಾ? ನೋವಾಗ್ತಿದ್ಯೇನೋ ನಿನ್ಗೆ? ಸರ್ ದಿನ ನಿನ್ ಹೆಂಡತಿ ದುಡ್ಡಲ್ಲಿ ಕುಡಿತಿರೋದು ಅಲ್ದೆ ಅವಳಿಗೆ ಟಾರ್ಚರ್ ಕೊಡ್ತೀಯಾ? ಡೈಲಿ ಕುಡ್ಬಿಟ್ ಬಂದು ಹೊಡಿತೀಯೇನೋ?
ಅವಳಿಗೆ ನೋವಾಗಲ್ವಾ? ಅಯ್ಯಪ್ಪ, ಸರ್ 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 ಪ್ಲೀಸ್ ಸರ್. ಏನೋ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ದಿರೋ ಬಿಕ್ನಾಸಿ, ನಿನಗೆ ಯಾಕೋ ಬೇಕು ಮಕ್ಕಳು? ಯಾಕೆ ಸರ್ ಹೇಳು. ಅಮ್ಮ ಸರ್ 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 ಪ್ಲೀಸ್ ಸರ್ 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 ಪ್ಲೀಸ್ ಸರ್ ಕೈ ಮುಗಿತೀನಿ ಸರ್. ಆ ಕೆಲ್ಸ ಬಿಟ್ರೆ ಬೇರೆ ಕೆಲ್ಸ ಇಲ್ವೇನೋ? ಸರ್ ಅಯ್ಯೋ ಏನೋ ಅನ್ಕೊಂಡಿದ್ಯಾ? ಏನಂತ ಅನ್ಕೊಂಡಿದ್ಯಾ? ಸರ್ ಸರ್ ಕೈ ಸರ್ ಸರ್ ಬಿಟ್ಬಿಡಿ ಸರ್ ಸರ್. ಕೈ ಮುಗಿಯೋದಲ್ಲ, ಇನ್ನೊಂದ್ಸರಿ ನಿನ್ ಹೆಂಡತಿ ಮೇಲೆ ಕೈ ಮಾಡ್ದ್ಯೋ ಅಂತ ನನಗೆ ಗೊತ್ತಾಯ್ತು, ಎನ್ಕೌಂಟರ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟು ಅಸಡ್ಡೆನಾ? ಒನ್ ನಾಟ್ ಟು. ಸರ್, ನನ್ನ ಮಗಳು ಕಾಣಿಸ್ತಾ ಇಲ್ಲ, ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕಾನ್ಸ್ಟೇಬಲ್, ಅವ್ರನ್ನ ಒಳಗ್ ಕಳ್ಸು. ಒಳಗಡೆ ಹೋಗಿ ಸರ್. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಕೂತ್ಕೋ. ನನ್ನ ಹೆಸರು ವಿಶ್ವನಾಥ್ ಅಂತ, ಸಿವಿಲ್ ಕೋರ್ಟಲ್ಲಿ ಲಾಯರ್. ಇವಳು ನನ್ನ ಹೆಂಡತಿ ಗೀತಾ. ಏನ್ ಸಮಸ್ಯೆ? ಸರ್, ನನ್ನ ಮಗಳು ಕಾಣಿಸ್ತಾ ಇಲ್ಲ, ನಮಗೆ ತುಂಬ ಭಯ ಆಗ್ತಾ ಇದೆ ಸರ್. ಕಾಣಿಸ್ತಿಲ್ಲ ಅಂತಂದ್ರೆ ನಿಮ್ ಮಗಳು ವಯಸ್ಸೆಷ್ಟು? ಅಷ್ಟಕ್ಕೂ ಏನ್ ನಡೀತು ಅಂತ ವಿವರವಾಗಿ ನಮ್ಗೆ ಹೇಳಿ. ಗಂಡನ ಜೊತೆಗೆ ಹನಿಮೂನ್ಗೆ ಹೋಗಿರೋ ಆ ಹುಡುಗಿ ಮತ್ತೆ ವಾಪಸ್ ಬರ್ಲಿಲ್ವಾ? ನಿಮ್ಮ ಅಳಿಯ ಮಾತ್ರ ಒಬ್ರೇ ಬಂದ್ರಾ? ಹೌದು ಸರ್, ನಾ ಹೋಗಿ ಕೇಳಿದ್ದಕ್ಕೆ ನಿಮ್ ಮಗಳು ಏನು ಹೇಳ್ದೆ, ನಿದ್ರೆಲೆ ಎದ್ದು ಎಲ್ಲಿಗೂ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ನಮ್ಗೇನು ಅರ್ಥ ಆಗ್ತಿಲ್ಲ ಇನ್ಸ್ಪೆಕ್ಟರ್ ಸರ್. ಸರಿನಮ್ಮ, ನೀವೇನು ಹೆದರ್ಕೋಬೇಡಿ. ನಿಮ್ ಹುಡುಗಿ ಎಲ್ಲೇ ಇದ್ರು ನಾನು ಹುಡುಗಿ ಕರ್ಕೊಂಡು ಬರ್ತೀನಿ. ಸರಿ, ನೀವು ಕಂಪ್ಲೇಂಟ್ ಕೊಟ್ಟು ಹೋಗಿ. ಓಕೆ ಸರ್. ನಿಮ್ಮ ಅಳಿಯನ್ ಹೆಸರು ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಸರಿ ಸರ್. ತಗೊಳ್ಳಿ ಸರ್ ಕಂಪ್ಲೇಂಟ್. ನಿಜವಾದ ಇಂಟ್ರಾಗೇಷನ್ ಇಲ್ಲಿಂದ ನಾನು ಶುರು ಮಾಡ್ತೀನಿ. ಅವಳಾಗ ಅವಳೇ ಹೋದ್ಲೋ ಇಲ್ಲ ಅವನೇ ಅವಳನ್ನ ಬಿಟ್ಟು ಬಂದ್ನೋ ಎಲ್ಲ ನಾನು ಹೊರಗೆ ತರ್ತೀನಿ. ಸರ್, ನಮ್ಮ ಮಗಳು ವಾಪಸ್ ಬರ್ತಾಳಲ್ವಾ? ಖಂಡಿತವಾಗಿ ಬರ್ತಾಳಮ್ಮ, ನೋಡ್ತಾ ಇರಿ. ಅನ್ಯಾಯಕ್ಕೆ ಗುರಿಯಾಗಿರೋ ಹೆಣ್ಣು ಮಕ್ಕಳನ್ನ ಕಾಪಾಡೋ ದೃಷ್ಟಿಯಿಂದ ನಾನು ಈ ವೃತ್ತಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಾತು ಕೊಡ್ತಾ ಇದ್ದೀನಿ, ನೀವು ಧೈರ್ಯವಾಗಿರಿ. ನೀವಿನ್ ಹೊರಡಿ. ಏನಾದರೂ ಅಪ್ಡೇಟ್ ಇದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಸರಿ ಸರ್. ಸರಿ, ಬರ್ತೀವಿ. ಏನಮ್ಮ, ನಿನಗೋಸ್ಕರ ತಂದಿರೋ ಊಟನೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾ ಇದೀಯಾ? ಇವಾಗ್ಲಾದ್ರೂ ತಿನ್ನಮ್ಮ, ನಿನ್ ಪುಣ್ಯ ಬರುತ್ತೆ. ಏ ರೌಡಿ ನನ್ ಮಗ್ನೆ, ಕೈ ಕಟ್ ಹಾಕಿದ್ರೆ ಹೇಗೋ ತಿನ್ನೋದು? ಇಲ್ಲೋಡು, ನೀನ್ ಇದೇ ತರ ಬೈತ್ಯ ಅಂತಾನೆ ಕೈ ಕಟ್ಟಾಕಿರೋದು. ಇನ್ನೊಂದೇನೋ ಮಾತಾಡಿದ್ರೆ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನನ್ನ? ನಿನಗ್ ಹೀಗಲ್ಲ ಕಣೋ. ಹೌದಾ, ಸರಿ, ನಾನ್ ತಿಂತೀನಿ ಬಿಡು. ಮೊದ್ಲು ಕಟ್ಬಿಚ್ಚು. ಲೈ, ಕಟ್ಬಿಚ್ಚ. ತಿನ್ನೋ. ಏಯ್, ಎಲ್ಲೋಗ್ತಿದ್ಯಾ? ನನ್ನ ಮಾಡ್ತೀರಾ? ನೀವು ಮನುಷ್ಯ ಅಲ್ಲ, ಮೃಗಗಳು.
ಯಾಕಮ್ಮ ಹೊಡಿತೀಯಾ? ಹೊಡಿಬಾರ್ದು. ಯಾಕೋ ಹೊಡಿಬಾರ್ದು? ಒಬ್ಳು ಹುಡ್ಗಿನ ಕತ್ಲ ಕೋಣೆಲ್ ಕೂಡ ಹಾಕಿದ್ದು ಅಲ್ದೆ ಕೈ ಕಟ್ ಹಾಕ್ತೀರಾ? ನಿಮಗ್ ಮನುಷ್ಯತ್ವ ಇದ್ಯಾ? ನೀವ್ ಮನುಷ್ಯರೇನಾ ಅಥವಾ ಮೃಗಗಳ? ಅಯ್ಯೋ ಅಮ್ಮ, ಅಯ್ಯೋ ರೌಡಿ ನನ್ ಮಕ್ಳ. ಕೈ ನೋಡ್ರು ಹೇಗ್ ಮಾರ್ಕ್ ಆಗಿದೆ ಅಂತ. ನನ್ ಕೈನೇ ಕಟ್ ಹಾಕ್ತೀರಾ? ಅಮ್ಮ ಏನೋ ಇವಳು ಟಾರ್ಚರ್ ಕೊಡ್ತಾವಳೆ. ಇವಳನ್ನ ಕಿಡ್ನಾಪ್ ನಾವು ಮಾಡಿದ್ವಾ ಇಲ್ಲ ಅವಳು ನಮ್ಮನ್ನ ಕಿಡ್ನಾಪ್ ಮಾಡಿದ್ಲಾ? ಅಯ್ಯೋ ನಮ್ಮನ್ನ ಏನಂತ ಅನ್ಕೊಂಡವಳು? ಅಯ್ಯೋ ಅವ ಅಯ್ಯೋ. ಒಂದ್ ಹುಡ್ಗಿ ಜೀವದ ಜೊತೆ ಆಟಾಡ್ತೀರಾ ನೀವಿಬ್ರು? ಭಿಕ್ಷೆ ಬೇಡ್ತೀರಾ ಕಣ್ರೋ? ನೀವ್ ಉದ್ಧಾರ ಆಗಲ್ಲ ಕಣ್ರೋ. ಕೈ ಕಾಲ್ ಬಿದ್ದು ಹೋಗಿ ಕುಷ್ಠರೋಗ ಬಂದು ಜೀವನ ಪೂರ್ತಿ ಬೀದಿ ಪಾಲಾಗ್ಬಿಡ್ತೀರಾ. ಏನಮ್ಮ ಈ ತರ ಶಾಪ ಆಗ್ತಿದ್ಯಾ? ಏಯ್, ಶಾಪ ಹಾಕ್ದೆ ಇನ್ನೇನ್ ಸನ್ಮಾನ ಮಾಡ್ಲಾ? ಏನಮ್ಮ ಯಾಕೆ ಬೈತಾ ಇದೀಯಾ? ಸಾಯ್ತಿದೀವಿ ನಾವು. ನೀನ್ ಹೊಡಿಯೋ ಏಟ್ಗಿಂತ ನೀನ್ ಬೈಯೋ ಬೈಗಳನ್ನೇ ಕೇಳಕ್ಕಾಗ್ತಾ ಇಲ್ಲ. ಅಷ್ಟಕ್ಕೂ ಏನ್ ಹೇಳ್ತಿದ್ಯಾ ಅಂತ ಗೊತ್ತಾ ನಿಂಗೆ? ಇನ್ನೊಂದ್ಸಲ ನನ್ ತಂಟೆಗೇನಾದ್ರೂ ಬಂದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಬಿಡ್ರೋ. ಏಯ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಬಿಡ್ರೋ ನನ್ನನ್ನ. ಏಯ್ ಬಿಡ್ರೋ, ಸಾಯಿಸ್ಬಿಡ್ತೀನಿ. ಸುಮ್ನೆ ಬಿಡಲ್ಲ ನಿಮ್ಮನ್ನ. ಬಿಡ್ರೋ. ಹೇಳೋದ್ ಅರ್ಥ ಆಗ್ತಿಲ್ವಾ? ಬಿಡ್ರೋ. ಬಿಡ್ರೋ ನನ್ನ. ಬಿಡ್ರೋ. ಬಿಡೋ. ಬಿಡೋ. ಹಲೋ ಮೇಡಮ್. ಏನಲ್ಲ ಅಪ್ಡೇಟ್? ಹೊಡಿತಾವಳೆ ಮೇಡಮ್. ಹೊಡಿತಿದ್ದಾಳಂದ್ರೆ? ಹೌದು ಮೇಡಮ್, ಅವಾಗ್ಲಿಂದ ಬೈತಾವಳೆ. ಕೈ ಸಿಕ್ಕಿದ್ರಲ್ಲೆಲ್ಲ ಹೊಡಿತಾವಳೆ. ನಮ್ ಕೈಲಿ ಆಯ್ತಿಲ್ಲ ಮೇಡಮ್. ಅಯ್ಯೋ ದೇವ್ರೆ, ಅವಳ ಒಳಗಡೆ ಇಂಥ ಕ್ಯಾರೆಕ್ಟರ್ ಎಲ್ಲ ಇದೆಯಾ? ಸರಿ, ಏನಾದ್ರೂ ತಿನ್ಲಾ? ಅವಳ ಕೈಲಿ ನಾವು ಏಟ್ ತಿಂದ್ವಿ ಹೊರ್ತು ಅವಳು ಮಾತ್ರ ಏನೂ ತಿನ್ಲಿಲ್ಲ. ಸರಿ ಬಿಡು, ಹಸ್ವಾಗ್ತಿಲ್ವೇನೋ. ತಿನ್ಬೇಕು ಅಂತ ಅನ್ಸಿದ್ರೆ ಅವಳೆ ತಿಂತಾಳೆ. ನೀವ್ ಏನಾದ್ರೂ ಬೇಡದೆ ಇರೋ ದಯೆ ಎಲ್ಲ ಅವಳ ಮೇಲೆ ತೋರ್ಸಿದ್ರೆ ಅವಳು ನಿಮ್ ತಲೆ ಬುರುಡೆನೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಹುಷಾರಾಗಿರೋ. ಓಕೆ ಮೇಡಮ್. ಗುಡ್. ಅವಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವಳು ನನಗೆ ತುಂಬಾ ಇಂಪಾರ್ಟೆಂಟ್. ಕೇಳಿಸ್ಕೊಬಿಟ್ನಾ ಏನು? ಅನನ್ಯ, ಯಾರ ಫೋನಲ್ಲಿ? ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತಿದ್ದೆ. ಅದು ಅಂದ್ರೆ ಅದು ಏಯ್ ಹೇಳು, ಅದು ಇದು ಅಂತಿದ್ಯಲ್ಲ, ಯಾರ ಹತ್ರ ಮಾತಾಡ್ತಿದ್ದೆ? ಅದೇ ರೀ, ನನ್ ತಂಗಿ ಎಲ್ಲೋ ಕಾಣೆ ಆಗಿದ್ದಾಳಲ್ವಾ, ಯಾರ್ಯಾರಿಗೂ ಸುಮ್ನೆ ಹೀಗೆ ಕಾಲ್ ಮಾಡ್ತಾ ಇದ್ದೀನಿ. ಅವಳು ಕಾಣಿಸ್ಕೊಂಡ್ರೆ ಎಲ್ಲೂ ಹೋಗದೆ ಇರೋ ತರ ಇಟ್ಕೊಳ್ಳಿ ಅಂತ ನನಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೆ ರೀ. ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ನೋಡಿ ಪ್ಲೀಸ್, ಹೊರಗಡೆ ಎಲ್ಲೇ ಇದ್ರು ನನ್ನ ತಂಗಿನ ಹುಡುಕೊಡಿ, ಪಾಪ ಅವಳು ತುಂಬಾ ಅಮಾಯಕಳು ಅಂತ ಅವ್ರಿಗೆ ಹೇಳ್ತಿದ್ದೀನಿ ರೀ. ಇವಾಗ ಅದ್ರ ಬಗ್ಗೆನೆ ಮಾತಾಡ್ತಿರ್ಬೇಕಾದ್ರೆ ನೀವ್ ಬಂದ್ರಿ ಅಷ್ಟೇ ರೀ. ಓ ಹೌದಾ, ನೀನ್ ಗ್ರೇಟ್ ಅನನ್ಯ. ನಿನ್ ತಂಗಿ ಮೇಲೆ ನಿನ್ಗಿರೋಂಥ ಪ್ರೀತಿ ವಾತ್ಸಲ್ಯ ನನ್ನ ತಮ್ಮನಿಗೂ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹಾ ಹೌದು ರೀ, ಅವಾಗವಾಗ ನನ್ಗೂ ಅದೇ ಅನ್ನಿಸ್ತಾ ಇರುತ್ತೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ಅಂತ ಪ್ರೀತಿ ಅವ್ರ ಮಧ್ಯೆ ಏನಾದ್ರೂ ಇದ್ದಿದ್ರೆ ಇವತ್ತು ಪಾಪ ಅವಳಿಗೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಯಪ್ಪ, ನನ್ ಗಂಡ ಜಸ್ಟ್ ಮಿಸ್ಸು. ನಾನು ಆಕ್ಟಿಂಗ್ ಅಲ್ಲಿ ಮಾಸ್ಟರ್ ಆಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ ಗಂಡನ್ ಕೈಯಲ್ಲಿ ಪೋಸ್ಟ್ ಮಾರ್ಟಮ್ ಆಗೋಗ್ತಿದ್ದೆ ಇವತ್ತು.
ಓಕೆ ಅನನ್ಯ, ಕೂಲ್ ಕೂಲ್. ಇನ್ನ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಕಕ್ಕಾಬಿಕ್ಕಿ ಆಗೋದು ಪಕ್ಕ. ಅವಾಗ ನನ್ ಮನ್ಸು ಹಾಯಾಗಿ ಹೊಟ್ಟೆ ತುಂಬಿ ತೃಪ್ತಿ ಆಗುತ್ತೆ. ಪೊಲೀಸ್ ಬರ್ತಿದಾರಲ್ಲ. ಓಹೋ, ಶರಣ್ಯ ವಿಷಯ ಪೊಲೀಸ್ ಅವ್ರವರೆಗೂ ಹೋಗಿದೆ ಅಂತ ಆಯ್ತು. ಇನ್ನೇನು ಆನಂದ ಭೈರವಿ ಗೌರವ ಮರ್ಯಾದೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಬೀದಿ ಪಾಲಾಗತ್ತೆ ಅಂತ ಆಯ್ತು. ದರ್ಶನ್ ಅಂದ್ರೆ ಯಾರಿಲ್ಲಿ? ದರ್ಶನ್ ಅಂದ್ರೆ ನಾನೇ. ಹಲೋ ಹೀರೋ, ನಡಿ ಸ್ಟೇಷನ್ಗೆ. ಏನ್ ಸರ್, ನಾನು ಯಾಕೆ ಸ್ಟೇಷನ್ಗೆ ಬರಬೇಕು? ಇನ್ಸ್ಪೆಕ್ಟರ್, ವಿಷಯನೇ ಹೇಳಿದೆ. ಏನಿದೆ ನಿಮ್ ದೌರ್ಜನ್ಯ? ಅಷ್ಟಕ್ಕೂ ನನ್ನ ಮಗ ಏನ್ ತಪ್ಪು ಮಾಡಿದಾನೆ? ಏನ್ ಮೇಡಮ್, ನಮ್ದು ದೌರ್ಜನ್ಯನ? ನಿಮ್ ಮಗ ಏನ್ ತಪ್ಪು ಮಾಡಿದಾನಂತಾನ? ಅಷ್ಟಕ್ಕೂ ಇವನ್ ಏನ್ ಮಾಡಿದಾನೋ ನಿಮ್ಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ನಾವು ನಂಬೇಕಾ? ಸರಿ, ಏನ್ರಿ ಲಾಯರ್ ಅವ್ರೆ, ನೀವೇ ಅಲ್ವಾ ನಿಮ್ಮ ಅಳಿಯನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು? ನೀವೇ ಹೇಳಿ ವಿಷಯ ಏನು ಅಂತ. ಅಣ್ಣ, ದರ್ಶನ್ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು ಭೈರವಿ. ಅಲ್ಲ, ನನ್ನ ಮಗಳು ಕಾಣೆಯಾಗಿ ಇಷ್ಟು ಸಮಯ ಕಳೀತಾ ಇದ್ರು, ಅಳಿ ಅಂದ್ರು ಯಾವ ವಿಷಯನೂ ಹೇಳ್ತಾ ಇಲ್ಲ. ನಮ್ಮನ್ನ ಇನ್ನೇನ್ ಮಾಡು ಅಂತ್ಯ? ಲಾಯರ್ ಅವ್ರೆ, ನೀವು ಸ್ವಲ್ಪ ಇರಿ. ಎಲ್ಲ ನಿಜಾನೂ ಅದಾಗದೇ ಹೊರಗೆ ಬರುತ್ತೆ. ಏನೋ, ಏನ್ ವಿಷಯ? ನಿನ್ ಹೆಂಡತಿಯಲ್ಲಿ ಏನ್ ಮಾಡ್ದೆ? ಅವಳನ್ನ ಹನಿಮೂನ್ಗಂತ ಹೇಳಿ ಹೊರಗೆ ಕರ್ಕೊಂಡು ಹೋಗಿ ಕೈ ತೊಳ್ಕೊಬೇಕು ಅನ್ಕೊಂಡಿದ್ಯಾ? ನೋಡಿ ಇನ್ಸ್ಪೆಕ್ಟರ್ ಸರ್, ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಇವ್ರಿಗೆಲ್ಲರ ಹತ್ರ ತುಂಬಾ ಸಲ ಹೇಳಿದ್ದೀನಿ. ಮತ್ತೆ ನಿಮ್ಮ ಹತ್ರನೂ ಅದೇ ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ನೀನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಾನು ತಲೆ ಆಡಿಸಿ ಅಮಾಯಕುಂತರ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅನ್ಕೊಂಡ್ಯಾ? ಇನ್ಸ್ಪೆಕ್ಟರ್ ವೀರಭದ್ರ ಅಂದ್ರೆ ಲಂಚಕ್ಕೆ ಕೈಯೊಡ್ಡೋ ಕಲ್ಬೆರ್ಕೆ ಪೊಲೀಸ್ ಅಲ್ವೋ? ಹೆಣ್ಣು ಮಕ್ಕಳನ್ನ ಕಾಪಾಡಕ್ಕಂತಾನೆ ಇರೋ ಖತರ್ನಾಕ್ A1 ಕ್ವಾಲಿಟಿ ಇರೋ ಪೊಲೀಸ್ ನಾನು. ನಿನ್ನ ಮಾತನ್ನ ಕೇಳಿಸ್ಕೊಳ್ಳಲ್ಲ ಅಂತ ನಿನಗೆ ಅರ್ಥ ಆಗ್ಲಿ ಅಂತ ಇದನ್ನೆಲ್ಲ ನಾನು ಹೇಳಿದೆ. ಸರ್, ನೀವೇನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಶರಣ್ಯನ ನಾನೇ ಏನೋ ಮಾಡಿದ್ದೀನಿ ಅಂತ
ನನ್ನ ನೀವು ಟಾರ್ಗೆಟ್ ಮಾಡಿದ ಮಾತ್ರಕ್ಕೆ ಇಲ್ಲಿ ನೀವು ಸಾಧಿಸುವಂತದ್ದು ಏನೂ ಇಲ್ಲ. ಆ ಹೌದಾ? ಎಸ್ ಐ ಅವರೇ,